ವೀಕ್ಷಕರೇ ನಮಸ್ಕಾರ. ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಕೂಡ ಆತ್ಮೀಯವಾದ ಸ್ವಾಗತ. ಪಿ ಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ 23ನೇ ಕಂತು ನಿನ್ನೆ ಎಲ್ಲ ರೈತರು ಕೂಡ ಜಮಾ ಆಗಿದೆ. ಇನ್ನು ಯಾರಿಗೆಲ್ಲ ಜಮಾ ಆಗಿಲ್ಲ, ಅವರು ಯಾವ ಕೆಲಸವನ್ನು ಮಾಡಿದರೆ ಜಮಾ ಆಗುತ್ತೆ, ಎಲ್ಲವನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋನ ಎಲ್ಲೂ ಕೂಡ ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಹಾಗೆ ನಿಮಗೆ ಜಮಾ ಆಗಿದೆ ಇಲ್ವೆಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ. ರಾಜ್ಯದ ಸಮಸ್ತ ರೈತ ಬಾಂಧವರಿಗೆ ನಮಸ್ಕಾರ. ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಕೂಡ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಕಳೆದ 2 ತಿಂಗಳುಗಳಿಂದ ಕೋಟ್ಯಾಂತರ ರೈತರು ಕಾಯುತ್ತಿದ್ದ ಆ ದಿನ ಬಂದೇ ಬಿಟ್ಟಿದೆ. ಹೌದು, ನಿನ್ನೆ ಜೂನ್ 20ರಂದು ಕೇಂದ್ರ ಸರ್ಕಾರವು ಪಿಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ 23ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದೆ. ದೇಶಾದ್ಯಂತ ಲಕ್ಷಾಂತರ ರೈತರ ಖಾತೆಗೆ 2,000 ರೂಪಾಯಿ ಜಮಾ ಆಗಿದೆ. ಆದರೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಬಹಳಷ್ಟು ರೈತರು ಸರ್ ನಮಗೆ ಇನ್ನೂ ಕೂಡ ಹಣ ಬಂದಿಲ್ಲ ಎಂದು ಕೇಳುತ್ತಿದ್ದಾರೆ. ನಿಮಗೆ ಹಣ ಯಾಕೆ ಬಂದಿಲ್ಲ? ನಿನ್ನೆ ಬಿಡುಗಡೆಯಾದ ಹಣ ನಿಮ್ಮ ಖಾತೆಗೆ ಬರಲು ಇನ್ನಷ್ಟು ದಿನ ಕಾಯಬೇಕು? ಸ್ಟೇಟಸ್ ಚೆಕ್ ಮಾಡುವುದು ಹೇಗೆ? ಈ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋನ ಎಲ್ಲೂ ಕೂಡ ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ. ದಯವಿಟ್ಟು ನಿಮ್ಮ ಜಿಲ್ಲೆ ಯಾವುದು ಎಂಬುದನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮೊದಲನೇದಾಗಿ, ನಿನ್ನೆ ಕೇಂದ್ರ ಸರ್ಕಾರವು ಡಿಬಿಟಿ ಅಂದರೆ ನೇರ ನಗದು ವರ್ಗಾವಣೆ ಮೂಲಕ ರೈತರ ಖಾತೆಗಳಿಗೆ ಹಣವನ್ನು ರವಾನಿಸಿದೆ. ಇದು ಯಾವುದೇ ಮಧ್ಯವರ್ತಿಗಳಿಲ್ಲದೆ ನೇರವಾಗಿ ದೆಹಲಿಯಿಂದ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುವ ಪ್ರಕ್ರಿಯೆ ಶುರುವಾಗಿದೆ. ನಿನ್ನೆ ಮಧ್ಯಾಹ್ನದ ಹೊತ್ತಿಗೆ ಪ್ರಕ್ರಿಯೆ ಶುರುವಾಗಿದ್ದು, ಬ್ಯಾಂಕ್ ಸರ್ವರ್ಗಳ ಮೇಲೆ ಒಮ್ಮೆಲೆ ಒತ್ತಡ ಬಿದ್ದಿರುತ್ತದೆ. ಹಾಗಾಗಿ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗಿದ್ರೂ ನಿಮ್ಮ ಮೊಬೈಲ್ಗೆ ಬ್ಯಾಂಕ್ನಿಂದ SMS ಬರದೇ ಇರಬಹುದು. ಕೇವಲ SMS ಬಂದಿಲ್ಲ ಎಂಬ ಕಾರಣಕ್ಕೆ ಹಣ ಬಂದಿಲ್ಲ ಎಂದು ತೀರ್ಮಾನಿಸಬೇಡಿ. ನಿಮ್ಮ ಹತ್ತಿರದ ATM, ಮೈಕ್ರೋ ATM ಅಥವಾ ಫೋನ್ಪೇ, ಗೂಗಲ್ ಪೇ ಮೂಲಕ ಒಮ್ಮೆ ಅಕೌಂಟನ್ನು ಬ್ಯಾಲೆನ್ಸನ್ನು ಚೆಕ್ ಮಾಡಿಕೊಳ್ಳಿ. ಈಗ ಬಹಳ ಮುಖ್ಯವಾದ ವಿಷಯ ಏನಪ್ಪ ಅಂತಂದರೆ, ನಿಮ್ಮ ಹಣದ ಸ್ಟೇಟಸನ್ನು ನೀವೇ ಸ್ವತಃ ಮೊಬೈಲಲ್ಲೇ ಚೆಕ್ ಮಾಡ್ಕೊಳ್ಬಹುದು. ಮೊದಲು ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ ಕ್ರೋಮ್ಗೆ ಹೋಗಿ ಅಲ್ಲಿ pmkisan.gov.in ಎಂದು ಟೈಪ್ ಮಾಡಬೇಕಾಗುತ್ತೆ. ಅಥವಾ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕನ್ನು ಕೂಡ ಕೊಟ್ಟಿರ್ತೇನೆ. ಅಲ್ಲಿ ಸ್ವಲ್ಪ ಕೆಳಗಡೆ ಸ್ಕ್ರಾಲ್ ಮಾಡಿದರೆ ಫಾರ್ಮರ್ ಕಾರ್ನರ್ ಬರುತ್ತೆ. ಅದರಲ್ಲಿ ನೌ ಯುವರ್ ಸ್ಟೇಟಸ್ ಎಂಬ ಆಯ್ಕೆ ಇರುತ್ತದೆ. ಆ ಆಯ್ಕೆ ಮೇಲೆ ಕ್ಲಿಕ್ ಮಾಡಬೇಕು. ಈಗ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಅಥವಾ ಅಲ್ಲಿ ಕಾಣುವ ಇಂಗ್ಲೀಷ್ ಅಕ್ಷರಗಳನ್ನ ಟೈಪ್ ಮಾಡಿ ಗೆಟ್ ಡಾಟಾ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಈಗ ನಿಮ್ಮ ಸಂಪೂರ್ಣ ಜಾತಕ ಅಲ್ಲಿ ಓಪನ್ ಆಗುತ್ತೆ. ಬಹಳಷ್ಟು ರೈತರಿಗೆ ತಮ್ಮ ರಿಜಿಸ್ಟ್ರೇಷನ್ ನಂಬರ್ ಗೊತ್ತಿರುವುದಿಲ್ಲ. ಅಂಥವರು ಟೆನ್ಷನ್ ಮಾಡಿಕೊಳ್ಳುವ ಅಗತ್ಯವಿಲ್ಲ. ಅದೇ ನೌ ಯುವರ್ ಸ್ಟೇಟಸ್ ಪೇಜ್ನಲ್ಲಿ ಮೇಲ್ಗಡೆ ನೌ ಯುವರ್ ರಿಜಿಸ್ಟ್ರೇಷನ್ ನಂಬರ್ ಮೇಲೆ ಸಣ್ಣ ಲಿಂಕ್ ಇರುತ್ತೆ. ಅದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಅಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅಥವಾ ಆಧಾರ್ ಕಾರ್ಡ್ ನಂಬರ್ ಹಾಕಲು ಕೇಳುತ್ತೆ. ಆಧಾರ್ ನಂಬರ್ ಹಾಕಿ ಗೆಟ್ OTP ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಆಧಾರ್ಗೆ ಲಿಂಕ್ ಆಗಿರುವ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTP ಹಾಕಿದ ತಕ್ಷಣ ನಿಮ್ಮ ಹೆಸರು ಮತ್ತು ರಿಜಿಸ್ಟ್ರೇಷನ್ ನಂಬರ್ ಸ್ಕ್ರೀನ್ ಮೇಲೆ ಕಾಣುತ್ತೆ. ಅದನ್ನು ಒಂದು ಕಡೆ ಬರೆದಿಟ್ಟುಕೊಳ್ಳಿ. ಮುಂದಿನ ಎಲ್ಲ ಕಂತುಗಳಿಗೂ ಅದೇ ನಂಬರ್ ಬೇಕಾಗುತ್ತೆ. ನಿಮ್ಮ ಸ್ಟೇಟಸ್ ಓಪನ್ ಮಾಡಿದ ನಂತರ ಅಲ್ಲಿ FTO ಪ್ರೊಸೆಸ್ ಎಸ್ ಅಥವಾ ನೋ ಎಂದು ಇರುತ್ತೆ. FTO ಅಂದರೆ ಫಂಡ್ ಟ್ರಾನ್ಸ್ಫರ್ ಆರ್ಡರ್. ಹೌದು, ನಿನ್ನೆ ಹಣ ಬಿಡುಗಡೆ ಆಗಿರುವುದರಿಂದ ಹೆಚ್ಚಿನ ರೈತರಿಗೆ ಇದು ಎಸ್ ಎಂದು ಬದಲಾಗಿರುತ್ತೆ. ಅಂದರೆ ಸರ್ಕಾರ ನಿಮ್ಮ ಖಾತೆಗೆ ಹಣ ಕಳುಹಿಸಲು ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಮತ್ತು ಬ್ಯಾಂಕ್ ಪ್ರಕ್ರಿಯೆ ನಡೆಯುತ್ತಿದೆ ಎಂದರ್ಥ. ಒಂದು ವೇಳೆ ನಿಮಗೆ ನೋ ಎಂದು ಇದ್ದರೆ ಗಾಬರಿ ಆಗಬೇಡಿ. ಕೆಲವೊಮ್ಮೆ ಪೋರ್ಟಲ್ ಅಪ್ಡೇಟ್ ಆಗಲು 2 ರಿಂದ 3 ದಿನಗಳ ಸಮಯ ತೆಗೆದುಕೊಳ್ಳುತ್ತೆ. ಮುಂದಿನ ವಾರದೊಳಗೆ ಅದು ಎಸ್ ಆಗಿ ಜಮೆ ಆಗುವ ಸಾಧ್ಯತೆ ಇರುತ್ತೆ. ಈಗ ಅತಿ ಪ್ರಮುಖವಾದ ವಿಚಾರ ಏನಪ್ಪ ಅಂತಂದರೆ, ನಿಮ್ಮ ಸ್ಟೇಟಸ್ ಪೇಜ್ನಲ್ಲಿ ಎಡಭಾಗದಲ್ಲಿ ಎಲಿಜಿಬಿಲಿಟಿ ಸ್ಟೇಟಸ್ ಎಂಬ ಕಾಲಮ್ ಇರುತ್ತೆ. ಅಲ್ಲಿ ಮೂರು ವಿಷಯಗಳು ಕಡ್ಡಾಯವಾಗಿ ಹಸಿರು ಬಣ್ಣದಲ್ಲಿ ಎಸ್ ಎಂದು ಇರಲೇಬೇಕು. ಮೊದಲನೇದಾಗಿ ಲ್ಯಾಂಡ್ ಸೀಡಿಂಗ್. ನಿಮ್ಮ ಜಮೀನಿನ ಪಹಣಿ PM ಕಿಸಾನ್ ಫೋಟೋದಲ್ಲಿ ಅಪ್ಡೇಟ್ ಆಗಿರಬೇಕು. ಇದು ನೋ ಎಂದು ಇದ್ದರೆ ತಕ್ಷಣ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಕೃಷಿ ಇಲಾಖೆ ಕಚೇರಿಗೆ ಹೋಗಿ ನಿಮ್ಮ ಪಿಂಚಣಿ, ನಿಮ್ಮ ಪಹಣಿ ಅಥವಾ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಕೊಟ್ಟು ಅಲ್ಲಿ ಸರಿಪಡಿಸ್ಕೊಳ್ಬೇಕಾಗುತ್ತೆ. ಇನ್ನು ಎರಡನೇದಾಗಿ KYC ಸ್ಟೇಟಸ್. ಇದು ಪ್ರತಿಯೊಬ್ಬರು ರೈತರಿಗೂ ಕಡ್ಡಾಯವಾಗಿದೆ. KYC ನೋ ಇದ್ದರೆ ಈಗಲೇ CSC ಕೇಂದ್ರಕ್ಕೆ ಹೋಗಿ ಬೆರಳಚ್ಚು ನೀಡಿ KYC ಮಾಡಿಕೊಳ್ಬೇಕಾಗುತ್ತೆ. ಆಧಾರ್ ಮತ್ತು ಬ್ಯಾಂಕ್ ಅಕೌಂಟ್ ಸೀಡಿಂಗ್ ಸ್ಟೇಟಸ್. ಇದು ಅತ್ಯಂತ ಹೆಚ್ಚು ರೈತರಿಗೆ ಆಗಿರುವ ಸಮಸ್ಯೆ. ಇದರ ಬಗ್ಗೆ ನಾನು ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆಧಾರ್ ಮತ್ತು ಬ್ಯಾಂಕ್ ಸೀಡಿಂಗ್ ಸಮಸ್ಯೆಗೆ ರಾಮಬಾಣ ಏನು? ಹೌದು, ನಿಮ್ಮ ಸ್ಟೇಟಸ್ನಲ್ಲಿ ಆಧಾರ್ ಬ್ಯಾಂಕ್ ಅಕೌಂಟ್ ಸೀಡಿಂಗ್ ಸ್ಟೇಟಸ್ ಎದುರುಗಡೆ ನೋ ಎಂದು ಇದ್ದರೆ ನಿನ್ನೆ ಬಿಡುಗಡೆ ಆದ ಹಣ ಖಂಡಿತ ನಿಮಗೆ ಬಂದಿಲ್ಲ ಎಂದರ್ಥ. ಬ್ಯಾಂಕ್ಗೆ ಹೋಗಿ ಆಧಾರ್ ಲಿಂಕ್ ಮಾಡಲು NPCI ಮ್ಯಾಪಿಂಗ್ ಮಾಡಲು ಅರ್ಜಿ ಕೊಟ್ಟರು ಬ್ಯಾಂಕಿನವರು ದಿನಗಟ್ಟಲೆ ಅಲ್ಲಾಡಿಸುತ್ತಾರೆ. ಇದಕ್ಕೆ ಒಂದು ಸೂಪರ್ ಐಡಿಯಾ ಏನಪ್ಪ ಅಂತಂದರೆ, ನಿಮ್ಮ ಹತ್ತಿರದ ಪೋಸ್ಟ್ ಆಫೀಸ್ಗೆ ಹೋಗಿ ಕೇವಲ ನಿಮ್ಮ ಆಧಾರ್ ಕಾರ್ಡ್ ಮತ್ತು
ಮೊಬೈಲ್ ತೆಗೆದುಕೊಂಡು ಹೋಗಿ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ನಲ್ಲಿ ಹೊಸ ಖಾತೆ ತೆರೆಯಿರಿ. ಅವರಿಗೆ ಡಿ.ಬಿ.ಟಿ ಲಿಂಕ್ ಮಾಡಿಕೊಡಿ ಎಂದು ಹೇಳಿ. ಕೇವಲ 5 ನಿಮಿಷದಲ್ಲಿ ಖಾತೆ ಓಪನ್ ಆಗುತ್ತೆ ಮತ್ತು 24ರಿಂದ 84 ಗಂಟೆಯೊಳಗೆ PM ಕಿಸಾನ್ ಪೋರ್ಟಲ್ನಲ್ಲಿ ನಿಮ್ಮ ಸ್ಟೇಟಸ್ ಎಸ್ ಎಂದು ಬದಲಾಗುತ್ತೆ. ತಡೆ ಹಿಡಿಯಲಾದ ನಿನ್ನೆಯ ಕಂತಿನ ಹಣವೂ ಕೂಡ ಇದೇ ಪೋಸ್ಟ್ ಆಫೀಸ್ ಖಾತೆಗೆ ಬಂದು ಬೀಳುತ್ತೆ. ವೀಕ್ಷಕರೇ, ನೋಡಿದ್ರಲ್ಲ, PM ಕಿಸಾನ್ 23ನೇ ಕಂತಿನ ಹಣ ನಿನ್ನೆ ಬಿಡುಗಡೆ ಆಗಿದೆ. ಯಾರೆಲ್ಲ ರೈತರಿಗೆ ಹಣ ಬಂದಿದೆ, ದಯವಿಟ್ಟು ಕೆಳಗೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಊರಿನ ಹೆಸರು ಮತ್ತು ಹಣ ಬಂದಿದೆ ಅಂತ ಕಾಮೆಂಟ್ ಮಾಡಿ. ಇದರಿಂದ ಬೇರೆ ರೈತರಿಗೂ ಮಾಹಿತಿ ಸಿಗುತ್ತೆ. ಒಂದು ವೇಳೆ ಬಂದಿಲ್ಲ ಅಂತಂದರೆ ನಾನು ಈ ವಿಡಿಯೋದಲ್ಲಿ ಹೇಳಿದ ಹಾಗೆ ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳಿ. ಎಲ್ಲಿ ಸಮಸ್ಯೆ ಇದೆ ಎಂಬುದನ್ನು ಪತ್ತೆ ಹಚ್ಚಿ ಕೂಡಲೇ ಸರಿಪಡಿಸಿಕೊಳ್ಳಿ. ಈ ವಿಡಿಯೋದಲ್ಲಿ ಕೆಳಗಿರುವ ಮಾಹಿತಿ ಪ್ರಕಾರ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋದಲ್ಲಿ ಹೇಳಿರುವ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈಗಲೇ ಒಂದು ಲೈಕ್ ಕೊಡಿ. ನಿಮ್ಮೂರಿನ ರೈತರ ವಾಟ್ಸಪ್ ಗ್ರೂಪ್ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಸಹಾಯವಾಗುತ್ತೆ. ಇದೇ ರೀತಿ ಕೃಷಿ ಯೋಜನೆಗಳು ಮತ್ತು ಬೆಳೆ ವಿಮೆ ಮತ್ತು ಸರ್ಕಾರದ ಗ್ಯಾರಂಟಿ ಯೋಜನೆಗಳ ನಿಖರ ಮಾಹಿತಿಗಾಗಿ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಮತ್ತೆ ಮುಂದಿನ ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಜೈ ಕಿಸಾನ್.